ಶುಕ್ರವಾರ ಬಂದು ತಾಯಿ ದರ್ಶನ ಮಾಡಿ ರಾಜ್ಯದ ಜನತೆಗೆ ಒಳ್ಳೆಯದಾಗಲಿ, ರೈತಾಪಿ ಜನ ಸಮೃದ್ಧಿಯಾಗಿರಲಿ ಅಂತ ಚಾಮುಂಡೇಶ್ವರಿ ತಾಯಿನ ಬೇಡಿದ್ದೀನಿ. ಅಷ್ಟೇ, ಇನ್ನೇನಿಲ್ಲ. ನಮ್ಮ ಎಲ್ಲ ಮೀಡಿಯಾದವ್ರಿಗೂ ಭಗವಂತ ಒಳ್ಳೇದು ಮಾಡಲಿ ಆ ತಾಯಿ ಅಂತ ಅಷ್ಟೇ. ಈಗ ಯಾವುದು ಸಮನ್ವಯ ಕೊರತೆ ಇಲ್ಲ ರಾಜ್ಯದಲ್ಲಿ. ಮೋದಿಯರು, ಕುಮಾರಸ್ವಾಮಿಯರು, ದೇವೇಗೌಡರು ಏನು ಹೇಳ್ತಾರೆ ನಮ್ಮ ಪಕ್ಷ ಆ ಥರ ಇರುತ್ತೆ. ಯಾವ ಸಮನ್ವಯನೂ ಇಲ್ಲ, ಏನೂ ಇಲ್ಲ. BJP JDS ಎರಡೂ ಸಮನ್ವಯ ದೇವೇಗೌಡರು, ಕುಮಾರಣ್ಣವರು, ಮೋದಿಯವರು ಮಾಡ್ತಾರೆ. ಸರ್, ರಾಜ್ಯಾಧ್ಯಕ್ಷನಾಗಿ ಮಾಡಬೇಕು ಅನ್ನೋ ಒಂದು ಏನು ಸರ್, ನಿಖಿಲ್ ಅವ್ರನ್ನ ರಾಜ್ಯಾಧ್ಯಕ್ಷನಾಗಿ ಅದು ಪಕ್ಷದ ತೀರ್ಮಾನಕ್ಕೆ ಬಿಡ್ತೀವಿ. ಸರ್, ಈಗ ಪವರ್ ಶೇರಿಂಗ್ ಬಗ್ಗೆ ಸಾಕಷ್ಟು ಚರ್ಚೆಗಳಾಗ್ತಿದೆ. ಆದರೆ ಅದರ ನಡುವೆ CM 5 ವರ್ಷಗಳು ನಾನೇ ಆಗ್ತೀನಿ ಅಂತ ನಾನು ಅದ್ರ ಬಗ್ಗೆ ಎಲ್ಲ ಸರ್, ಅವ್ರ ಪಕ್ಷದ ವಿಷಯ ನಾನು ಮಾತಾಡೋಕ್ಕೆ ಅದು ಕಾಂಗ್ರೆಸ್ ಪಕ್ಷಕ್ಕೆ ಸಂಬಂಧಪಟ್ಟದ್ದು. ಆ ವಿಷಯದ ಬಗ್ಗೆ ನಾನು ಹೇಳಲ್ಲ. ಅದು ಅಶೋಕ್ ಅವರು ಈಗ ಅದು ನಾನು ಭವಿಷ್ಯ ನುಡಿಯೋಕೆ ಅಷ್ಟು ಸುಲಭ ಇಲ್ಲ. ನಾನು ಹೇಳೋದು ಇಷ್ಟೇ, ಏನು ಕಾಂಗ್ರೆಸ್ ಪಕ್ಷದ ಇದಿದೆ ಅದ್ರ ಬಗ್ಗೆ ನಾನು ರಿಯಾಕ್ಟ್ ಮಾಡಿ. DK ಶಿವಕುಮಾರ್ ಅವರು ಮಂಡ್ಯದಲ್ಲಿ ಮತ್ತೆ ರಾಮನಗರದಲ್ಲಿ ಪೆನ್ನು ಪೇಪರ್ ಕೊಡಿ ನನಗೆ ಅಂತ ಕೇಳಿದ್ರು. ಈಗ ನಾನೇ 5 ವರ್ಷ CM ಅಂತಿದ್ದಾರೆ ಸಿದ್ದರಾಮಯ್ಯನವರು. DK ಶಿವಕುಮಾರ್ ಪಾಪ ಹತಾಶೆ, ನಾನೇನು ಮಾಡಲಿ? ನಾನು ಟೈಮ್ ಬಂದಾಗ ಎಲ್ಲ ರಿಯಾಕ್ಟ್ ಮಾಡ್ತೀನಿ. ಈಗ ಯಾವುದು ರಿಯಾಕ್ಟ್ ಮಾಡಲ್ಲ. ಅವ್ರ ಪಕ್ಷದ ತೀರ್ಮಾನ, ಅವ್ರು ಏನು ಹೇಳ್ತೀವಿ ಕಾಂಗ್ರೆಸ್ಸಿಂದು. ಅವ್ರು 5 ವರ್ಷ ಇರ್ತಾರೋ 3 ವರ್ಷ ನನಗೆ ಗೊತ್ತಿಲ್ಲ. ಪೆನ್ನು ಪೇಪರ್ ಕೊಟ್ಟರು ಕೂಡ ಭವಿಷ್ಯನೂ ನುಡಿತಿರಲ್ಲ ನನಗೆ ಗೊತ್ತಿಲ್ಲಪ್ಪ. ಆ ತಾಯಿ ಅನುಗ್ರಹ ಯಾರ ಮೇಲೆ ಇರುತ್ತೋ ಅವ್ರು ಇರ್ತಾರೆ. ಅದೆಲ್ಲ ನನಗೆ ವಿಷಯ ಗೊತ್ತಿಲ್ಲ. ಬಾಕಿ ನಾನಿಷ್ಟೇ, ನಮ್ಮ ಪಕ್ಷನ ಸಂಘಟನೆ ಮಾಡ್ತೀವಿ. ದೇವೇಗೌಡರು ನಾವು ಸೇರಿ, ಕುಮಾರಣ್ಣವರು ಸೇರಿ ರಾಜ್ಯದಲ್ಲಿ JDS ಪಕ್ಷ BJP ಜೊತೆ ಸಮನ್ವಯ ಪಾಲಿಸಿ ಪಕ್ಷನ ಸಂಘಟನೆ ಮಾಡೋದು ಗ್ಯಾರಂಟಿ.